ವೇದಾಂತ ಶಾಸ್ತ್ರ ಅಂತಂದರೆ ವೇದವ್ಯಾಸರು ಬರೆದಿರತಕ್ಕಂತಹ ಶಾರೀರಕ ಮೀಮಾಂಸ, ಅದಕ್ಕೆ ಭಗವತ್ಪಾದರು ಬರೆದಂತಹ ಭಾಷ್ಯ, ಅದಕ್ಕೆ ವಾಚಸ್ಪತಿ ಮಿಶ್ರರು ಬರೆದಿರತಕ್ಕಂತಹ ವ್ಯಾಖ್ಯಾನ ಭಾಮತಿ, ಅದಕ್ಕೆ ಅಮಲಾನಂದರು ಬರೆದಿರತಕ್ಕಂತಹ ಕಲ್ಪತರು ಎಂಬತಕ್ಕಂತಹ ವ್ಯಾಖ್ಯಾ, ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ಬರೆದಿರತಕ್ಕಂತಹ ಪರಿಮಳವೆಂಬ ವ್ಯಾಖ್ಯ. ಸೂತ್ರ, ಭಾಷ್ಯ, ಭಾಮತಿ, ಕಲ್ಪತರು, ಪರಿಮಳ, ಈ 5 ಸೇರಿಸಿ ವೇದಾಂತ ಶಾಸ್ತ್ರ ಅಂತ ಹೆಸರು. ಆ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಯಾರಿಗೆ ಆಗುವುದಿಲ್ಲವೋ, ಯಾರಿಗೆ ಯೋಗ್ಯತೆ ಇಲ್ಲವೋ, ಯಾರಿಗೆ ಶಕ್ತಿ ಇಲ್ಲವೋ, ಯಾರಿಗೆ ಅವಕಾಶವಿಲ್ಲವೋ ಅಂಥವರಿಗೋಸ್ಕರವಾಗಿ ಈ ಗ್ರಂಥವನ್ನು ಸಿದ್ಧಾಂತ ಬಿಂದು ಎಂಬತಕ್ಕಂತಹ ಗ್ರಂಥವನ್ನು ಬರೀತಾ ಇದ್ದೀನಿ ಅಂತ ಮಧುಸೂದನ ಸರಸ್ವತಿಗಳು ಹೇಳಿರುವುದು. ವೇದಾಂತ ಶಾಸ್ತ್ರ ಶ್ರವಣಾಲಸಾನಾಂ ಬೋಧಾಯ ಕುರ್ವೇ ಕಮಪಿ ಪ್ರಯತ್ನಂ. ಅಂದಮೇಲೆ ವೇದಾಂತ ಶಾಸ್ತ್ರ ಅಂತಂದರೆ ಆ ಶಬ್ದ ಈ ಸೂತ್ರ ಭಾಷ್ಯ ಮತ್ತು ಅದರ ವ್ಯಾಖ್ಯಾನಗಳಿಗೆ ಮಾತ್ರ ಸಲ್ಲುತ್ತದೆ ಎಂಬುದಾಗಿ ಆ ಬ್ರಹ್ಮಾನಂದರ ಮಾತಿನಿಂದ ನಮಗೆ ಗೊತ್ತಾಗುತ್ತದೆ. ಅಂದರೆ ಈ ಸಮಸ್ತ ವೇದಾಂತ ಶಾಸ್ತ್ರವು ಇದರಲ್ಲಿ ಅಡಕವಾಗಿದೆ. ಭಗವತ್ಪಾದರ ಭಾಷ್ಯ ವ್ಯಾಖ್ಯಾನಗಳಲ್ಲಿ ಸಮಸ್ತ ವೇದಾಂತ ಶಾಸ್ತ್ರ ಪ್ರಮೇಯ ಅಡಕವಾಗಿದೆ. ಈ ಗ್ರಂಥಗಳನ್ನು ಓದಿಬಿಟ್ರೆ ಇನ್ನು ವೇದಾಂತದಲ್ಲಿ ಯಾವುದೂ ಓದಬೇಕಾದದ್ದು ಉಳಿದಿರುವುದಿಲ್ಲ.